Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇನ್ನು ನಿನ್ನಾಸೆ ನಾವಾಡೋ ಮಾತೆಲ್ಲವೊಂದೇ ಗುರಿಯೊಂದೇ ಗುರಿಯೊಂದೇ. ನಮ್ಮಲ್ಲಿ ಎಲ್ಲ ರೀತಿಯ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಸಿಗುತ್ತೆ. ನಿಮಗೆ ಬೇಕಾದರೆ ಕೆಳಗಡೆ ನಂಬರ್ ಇರುವ ಒಂದು ನಂಬರಿಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ. ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಆ ಪ್ರಾಜೆಕ್ಟು ನಾವು ಹಾಕುತ್ತೇವೆ. ಲಿಮಿಟೆಡ್ ಪ್ರೈಸ್ ಇರುತ್ತೆ. ಯಾರಿಗೆ ಬೇಕಾದರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೀ ವಿಡಿಯೋ ನೋಡ್ತಿರಲ್ಲ, ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಹೇಳ್ಕೊಡ್ತೇನೆ. ಕರೆಕ್ಟಾಗಿ ವಿಡಿಯೋ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಪಾಸ್ವರ್ಡ್ ಇರುತ್ತೆ, ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ. ಆ ಪಾಸ್ವರ್ಡನ್ನು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಿಮಗೆ ಫುಲ್ ಪ್ರಾಜೆಕ್ಟು ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೋಬೋದು, ವೆಡ್ಡಿಂಗ್ ಇನ್ವಿಟೇಷನ್ ಪ್ರಾಜೆಕ್ಟು ಈ ರೀತಿ ಇರುತ್ತೆ. ಫ್ರೀ ವಿಡಿಯೋ ನೋಡಿದಾರಲ್ಲ, ಆ ರೀತಿ ಒಂದು ವಿಡಿಯೋವನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಹೇಳ್ಕೊಡ್ತೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋಗೆ ಯಾವುದೇ ರೀತಿಯ ಪಾಸ್ವರ್ಡ್ ಇರಲ್ಲ. ಕೆಳಗಡೆ ಇರೋದು ಗ್ರೂಪನ್ನು, ಅಲ್ಲಿ ಬರೀ ಫೋಟೋ ಅಷ್ಟೇ ಚೇಂಜ್ ಮಾಡ್ಕೋಬೋದು. 7 ಫೋಟೋ ಇರುತ್ತೆ. 7 ಫೋಟೋಕ್ಕೂ ಡಿಫ್ರೆಂಟ್ ಎಫೆಕ್ಟು ಇರುತ್ತೆ. ನಂತರ ಗ್ರೂಪನ್ನು ಇದೆಯಲ್ಲ, ಅಲ್ಲಿ ನೀವು ಟೆಸ್ಟನ್ನು ಕೂಡ ಈ ರೀತಿ ಇರುತ್ತೆ, ಚೇಂಜ್ ಮಾಡ್ಕೋಬೋದು. ನಂತರ ಗ್ರೂಪ್ ಒನ್ ಇದೆ ಮೇಲ್ಗಡೆ, ಅದು ಒಂದು ಮದುವೆ ನಡೆಯುವ ಸ್ಥಳ, ವಿವಾಹ ಮುಹೂರ್ತ. ನಿಮ್ಮ ಮದುವೆ ದಿನಾಂಕ ಯಾವುದಿದೆ ನೋಡಿ, ಆ ದಿನಾಂಕ ಕೂಡ ಇಲ್ಲಿ ಟೈಪ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ. ನಂತರ ಗ್ರೂಪ್ ಒನ್ ಇದೆಯಲ್ಲ, ನಂತರ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿವಾಹ ಸ್ಥಳ ಅಂದರೆ ನಿಮ್ಮ ಮದುವೆ ನಡೆಯುವ ಸ್ಥಳ ಇದೆಯಲ್ಲ, ಆ ಒಂದು ಸ್ಥಳವನ್ನು ಇಲ್ಲಿ ನೀವು ಟೈಪ್ ಮಾಡ್ಕೋಬೋದು. ಈ ರೀತಿ ಕ್ಲಿಕ್ ಮಾಡಿ ಎಡಿಟ್ ಅಂತ ಬರುತ್ತೆ. ಈ ಟೆಸ್ಟ್ ಕೂಡ ಅರವಿಂದ ಸಂಘ ಅಂತ ಇರುತ್ತೆ. ನೀವು ಟೆಸ್ಟ್ ಈ ರೀತಿ ಬರೆಯೋಕ್ಕೆ ಬರಲಿಲ್ಲ ಅಂದರೆ ನೀವು ನಾರ್ಮಲ್ಲಾಗಿ ಕನ್ನಡ ಟೆಸ್ಟ್ ಕೂಡ ಬರೆದರೆ ಅಲ್ಲಿ ಕೂಡ ಇದು ಒಂದು ಟೆಸ್ಟ್ ಕೂಡುತ್ತೆ. ನಂತರ ಬ್ಯಾಕ್ ಬನ್ನಿ. ನಂತರ ಇಲ್ಲಿ ಗ್ರೂಪ್ 3 ಇದೆಯಲ್ಲ, ಇಲ್ಲಿ ಒಂದು ವಧುವರರ ಹೆಸರು ಇದೆ. ಇಲ್ಲಿ ನೀವು ವಧುವರರ ಹೆಸರು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಆ ಒಂದು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಂತ ಬರುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಟೆಸ್ಟನ್ನು ಕೂಡ ಎಡಿಟ್ ಮಾಡ್ಕೋಬೋದು. ನಂತರ ಬ್ಯಾಕ್ ಬನ್ನಿ. ನಂತರ ಗ್ರೂಪ್ 1 ಇದೆಯಲ್ಲ, ಇಲ್ಲಿ ಕೂಡ ಇದು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು PNGs ಇರೋಂಗಿಲ್ಲ, ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಜಸ್ಟ್ ನೀವು ಫೋಟೋ ಅಥವಾ ಫೋಟೋ ಮತ್ತು ಟೆಸ್ಟ್ ಕೂಡ ಅಷ್ಟೇ ಎಡಿಟ್ ಮಾಡಿ ಚೇಂಜ್ ಮಾಡ್ಕೋಬೋದು. ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಫೋಟೋ ಇರುತ್ತೆ. ಇದು ಬರೀ ಬ್ಯಾಕ್ಗ್ರೌಂಡ್ ಅಷ್ಟೇ ಇರುತ್ತೆ. ನೀವು ಇಲ್ಲಿ ಇದನ್ನು ಕೂಡ ನೀವು 2 ರೀತಿಯ ಒಂದು ಎಡಿಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಬಂದು ನಂತರ ನೀವು ಇದಕ್ಕೆ ಒಂದು ಎಫೆಕ್ಟ್ ಇದೆಲ್ಲ ಕಾಪಿ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಅಂತ ಮಾಡಿ ನಂತರ ಹೊಳ್ಳಿ ಪೇಸ್ಟ್ ಮಾಡಿ. ಎಕ್ಸಾಂಪಲ್ ಆಗಿ ನೋಡ್ಕೋಬೋದು. ಇದಕ್ಕೆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಕ್ಲಿಕ್ ಮಾಡಿ, ನಂತರ ಎಫೆಕ್ಟ್ ಅಂತ ಬರುತ್ತೆ. ಇಲ್ಲಿ ವೈಪ್ ಇದೆಯಲ್ಲ, ಅದನ್ನು ನೀವು ಆ್ಯಂಗಲ್ಲು ಸ್ಟಾರ್ಟ್ ಇದೆಯಲ್ಲ, ಸ್ಟಾರ್ಟ್ ಈ ರೀತಿ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬನ್ನಿ. ಇಲ್ಲಾಂದರೆ ಬ್ಯಾಕ್ ಬನ್ನಿ ಹೇಳ್ತೀನಿ ಈ ರೀತಿ. ನಂತರ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡು ಅಂದರೆ ಇಮೇಜ್ ಇದೆಲ್ಲ ಈ ರೀತಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಇದಕ್ಕೆ ವೈಟ್ ಬ್ಯಾಕ್ಗ್ರೌಂಡ್ ಇಡಿ, ನಂತರ ಪೇಸ್ಟ್ ಮಾಡಿ. ನಂತರ ಅದನ್ನು ಕೆಳಗಡೆ ತೊಗೊಂಬನ್ನಿ ಈ ರೀತಿ. ಈ ರೀತಿ ಬರುತ್ತೆ, ನೋಡ್ಕೋಬೋದು. ಈ ರೀತಿ ಒಳ್ಳೆ ಇದನ್ನೇ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಲೇಯರ್. ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೇನೆ. ಬಾಯ್ ಫ್ರೆಂಡ್ಸ್.